ಎಲ್ಲ ಥರ ಹುಡುಗಿಯರನ್ನ ಮಹಿಳೆಯರನ್ನ ಇವರೇ ಫಿಟ್ನೆಸ್ ಕಡೆಯಿಂದ ಬಂದ್ಬಿಟ್ಟು ಎಲ್ಲರನ್ನ ಕೆಲಸ ಮಾಡಿಕೊಂಡು ಎಲ್ಲ. ಇವತ್ತಿನ ಪ್ರೋಗ್ರಾಮ್ ಏನು ಅನಿಸುತ್ತೆ ಮೇಡಮ್? ಇವತ್ತಿನ ಪ್ರೋಗ್ರಾಮ್ ಅದರಲ್ಲಿ ಎಲ್ಲ ಮಹಿಳೆಯರಿಗೂ ಈ ದಿನ ತುಂಬ ಸಂತೋಷವಾದ ದಿನ. ನಾವು ಎಲ್ಲ ವರ್ಷ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಅದನ್ನು ನಾವು ಮನೆ ಹತ್ರ ಹಮ್ಮಿಕೊಳ್ತಾ ಇದ್ವಿ. ಒಂದು ಚಿಕ್ಕದಾಗಿ ಸೋಷಿಯಲ್ ಸರ್ವಿಸು ನಮ್ಮ ಏರಿಯಾಲಿರೋ ಹೆಣ್ಮಕ್ಳು ಮತ್ತು ಜನ ಎಲ್ಲ ಬರ್ತಾಯಿದ್ರು. ಒಂದು ಚಿಕ್ಕದಾಗಿ ಶುರು ಮಾಡಿದ್ದು ನಾವು. ಅದು ಹೋಗ್ತಾ ಹೋಗ್ತಾ ಈ ಮಟ್ಟಕ್ಕೆ ಬೆಳೆದ್ಬಿಡ್ತದೆ. ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ, ಒಂದು ಹೆಣ್ಮಕ್ಕಳ ಸಾಗರಣೆನೇ ಬಂದ್ಬಿಟ್ಟಿದೆ. ನಾನೇನೋ ಅಂದ್ಕೊಂಡಿದ್ದೆ ಒಂದು 20-50 ಜನ ಬರ್ತಾರೆ ಅಂತ. ಅಂದರೆ ಇಷ್ಟೊಂದು ಅಭಿಮಾನ ಇದೆ ನಮ್ಮಲ್ಲಿ, ನಮ್ಮ ಮಾತಿಗೆ ಇಷ್ಟೊಂದು ಬೆಲೆ ಕೊಡ್ತಾರೆ ಜನ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ಈ ಒಂದು ಇವೆಂಟ್ ಏನಕ್ಕೆ ಮಾಡ್ತೀನಿ ಅಂದರೆ, ನಮ್ಮ ತಾಯಿ ಯಾವಾಗಲೂ ನನಗೆ ಹೇಳ್ತಾಯಿದ್ರು, ಲೈಫಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಇಲ್ಲ, ಜನಸೇವೆ ಜನಾರ್ದನ ಸೇವೆ ಅಂತ ಇದೊಂದು ಡೈಲಾಗಿತ್ತು ಫಸ್ಟೇ. ಅದನ್ನು ನೀನು ಮಾಡಲೇಬೇಕು. ನಾನು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದೀನಿ, ನಾನು ಮಾಡೋಕ್ಕಾಗಿಲ್ಲ, ಆದರೆ ನೀನು ಮಾಡಲೇಬೇಕು ಅಂತ ಇದೇ ಜಮೀನಲ್ಲಿ ನಾವು ಇದು ಮಾಡ್ತಾ ಇರೋದು. ನಮ್ಮ ತಾಯಿ ಬಂದು ನೀರು ಹಾಕ್ಕೊಂಡು ಫೌಂಡೇಶನ್ಗೆ ನೀರು ಹಾಕ್ತಾಯಿದ್ರು. ಇದು ನಮ್ಮ ತೋಟ ಇದು. ಇಲ್ಲಿ ಬಂದು ನೀರು ಹಾಕಿ ಇವತ್ತು ನಮ್ಮ ತಾಯಿ ಇಲ್ಲ ಅಂತ ತುಂಬ ನನಗೆ ಸಂತೋಷ ಆಗುತ್ತೆ. ಅದೊಂದು ಮೇನ್ ರೀಸನ್ ನಾನು ಇದನ್ನು ಮಾಡಿದೆ. ಅದ್ರ ಜೊತೆಯಲ್ಲಿ ನಮ್ಮ ತಾತ ಲಕ್ಷ್ಮಯ್ಯ ರೆಡ್ಡಿ ಅಂತಿದ್ದಾರೆ. ಇಡೀ ಊರಲ್ಲೇ ನಮ್ಮದೊಂದು 10 ಎಕರೆ 20 ಎಕರೆ ಅವರು ಜಮೀನು ಮಾಡಿ ಎಲ್ಲರೂ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾವೇರಿ ನೀರು, ಕರೆಂಟು ಇದೆಲ್ಲ ಬರ್ತಾಯಿದ್ರೆ ನಮ್ಮ ತಾತನು ಮಾಡಿರೋ ಲೇಔಟೇ ಇರೋಲ್ಲ. ನಮಗೆ ಅದೆಲ್ಲ ನೋಡಿದ್ರೆ ಒಂಥರ ಮೈಯೆಲ್ಲ ಜುಮ್ಮುತ್ತೆ. ಸರಿ, ಇಷ್ಟೆಲ್ಲ ಸಾಧನೆ ಮಾಡಿ ಯಾಕೆ ನಾವು ಒಂದು ಸೇವೆ ಮಾಡಬಾರ್ದು ಅಂತ ನಾನು ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀನಿ. ಆದರೆ ಇವತ್ತು ಈ ಮಟ್ಟಕ್ಕೆ ತುಂಬ ಚೆನ್ನಾಗಿ ಬೆಳೆದಿದೆ. ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲ ಹೆಣ್ಮಕ್ಳಿಗೆ ಅವರು ಏನಾದರೂ ಮನಸ್ಸು ಮಾಡಿದ್ರೆ ಏನು ಬೇಕೋ ಸಾಧಿಸ್ಬೋದು. ಯಾಕಂದರೆ ಆ ಒಂದು ಶಕ್ತಿ ಅವ್ರ ಹತ್ರ ಇದೆ. ಒಬ್ಬರನ್ನ ಕೆಡಿಸೋ ಉದ್ದೇಶ ಯಾವ ಹೆಣ್ಮಕ್ಳಿಗೂ ಇರೋಲ್ಲ. ಅದು ಜನ ಎಲ್ಲ ಏನೇನೋ ಹೇಳ್ಕೊಂಡು ಮಾತಾಡ್ತಾರೆ, ನಾನು ನಂಬಲ್ಲ ಅದನ್ನು. ಅವ್ರು ಯಾವತ್ತೂ ಒಬ್ಬರನ್ನ ಚೆನ್ನಾಗಿ ಆಗಬೇಕು, ಅವರು ಚೆನ್ನಾಗಿ ಬೆಳಿಬೇಕು. ಅವರು ಅಂದರೆ ಅವ್ರದ್ದು ಒಂದು ಕಷ್ಟಗಳಿರುತ್ತೆ, ಅವೆಲ್ಲ ಹೇಳ್ಕೊಳ್ಳಲ್ಲ ಅವರು. ಹಂಗೂ ಅವರು ಸ್ಯಾಕ್ರಿಫೈಸ್ ಮಾಡಿ ಒಂದು ಈ ಗಂಡು ಮಕ್ಕಳಿಗೆ ಒಂದು ಪ್ರೋತ್ಸಾಹ, ದೇಶಕ್ಕೆ ಪ್ರೋತ್ಸಾಹ. ಇಲ್ಲ ಕ್ರೀಡೆ ಆಗಲಿ, ಇವಾಗ ವರ್ಲ್ಡ್ ಕಪ್ಪನ್ನು ನಮ್ಮ ವಿಮೆನ್ಸು ಇಂಡಿಯಾ ವರ್ಲ್ಡ್ ಕಪ್ ವಿನ್ ಮಾಡಿದ್ರು ಅವರು. ಈ ಥರ ಎಷ್ಟೋ ಚಾಲೆಂಜಸ್ ತಗೊಂಡು ನಮ್ಮ ಹೆಣ್ಮಕ್ಳು, ಅದು ನಮ್ಮ ಇಂಡಿಯನ್ ಹೆಣ್ಮಕ್ಳು ಹಬ್ಬ, ಅದು ಕೇಳೋಕ್ಕಾಗಲ್ಲ. ಅದರಲ್ಲಿ ಸ್ಪೆಷಲ್ ಬಂದು ನಮ್ಮ ಕರ್ನಾಟಕದ ಹೆಣ್ಮಕ್ಳು ಅವ್ರು ಮಾಡಿರೋ ಸಾಧನೆಗಳು ಜಾಸ್ತಿ ಇದೆ, ಹೇಳ್ಕೊಂಡು ಹೋದರೆ ತುಂಬ ಇರುತ್ತೆ. ಇಲ್ಲಿ ಒಬ್ಬರು ನಮ್ಮ ಮಂಜುಳಾ ಮೇಡಮ್ ಅಂತೂ ಇದ್ದಾರೆ, ಅವರು ಪ್ರೆಸ್ಸಲ್ಲಿ ಇದ್ದರು. ಅವರು ಏನೋ ಒಂದು ಹಠ ಹಿಡ್ಕೊಂಡ್ರು ಮೊನ್ನೆ, ಅದನ್ನು ಮಾಡಿ ತೋರಿಸ್ತೀನಿ ಅಂದರು, ಮಾಡಿದ್ದಾರೆ ಅದು. ಸೊ ಈ ಥರ ನಾವು ಹೆಣ್ಮಕ್ಳನ್ನ ನಾವು ಫ್ರೀಯಾಗಿ ಬಿಡಬೇಕು. ಯಾಕಂದರೆ ಎಲ್ಲರೂ ಬೇರೆ ಮೆಂಟ್ಯಾಲಿಟಿ, ಬೇರೆ ಮೈಂಡಲ್ಲಿ ಮಾತ್ರ ನಾವು ಹೋಗ್ಬಾರ್ದು. ಅವ್ರನ್ನ ಫ್ರೀ ಬಿಡಬೇಕು. ಅವ್ರನ್ನ ಬಿಟ್ಟರೆ ಅವ್ರು ಏನು ಬೇಕೋ ಸಾಧಿಸ್ಕೊಂಡ್ಬಿಡ್ತಾರೆ. ಇವತ್ತು ಅವರು ಈಕ್ವಲ್ ಆಗಿಬಿಟ್ಟಿದ್ದಾರೆ. ಗಂಡು ಮಕ್ಕಳು ಸಮಾನ ಆಗ್ಬಿಟ್ಟು ಇವಾಗ ಗಂಡು ಮಕ್ಕಳು 50,000 ದುಡಿತಾರೆ ಅಂದರೆ ಅವ್ರು 30 ಇಲ್ಲಿ ಶ್ರೀ ಶಕ್ತಿ ಅಂತ ಹೇಳ್ತೀವಿ. ಖಂಡಿತ ಇವತ್ತು ಅದು ನೋಡೋಕ್ಕೆ ಆಯಿತು. ಎಷ್ಟೊಂದು ಜನ ಎಷ್ಟು ವಿಭಿನ್ನವಾದ ಒಂದು ಶ್ರೇಣಿಯಲ್ಲಿ ಅವರು ಅಚೀವ್ ಮಾಡಿದ್ದಾರೆ. PBMP ವರ್ಕರ್ಸ್ ಇರ್ಬೋದು, ಸೋಷಿಯಲ್ ಆಕ್ಟಿವಿಸ್ಟ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು. ಅವ್ರ ಸಾಧನೆ ನೋಡಿ ತುಂಬ ಖುಷಿ ಆಯಿತು. ವಿಮೆನ್ಸ್ ಡೇ ದಿವಸ ಈ ಒಂದು ಸನ್ಮಾನ ಮಾಡಿದ್ದು ಅವ್ರಿಗೆ ತುಂಬ ಖುಷಿ ಆಗಿದೆ. ಎಲ್ಲರೂ ನಗ್ನಗ್ತಾ ಹೋಗ್ತಾ ಇದ್ದಾರೆ, ಅವಾರ್ಡ್ ತೊಗೊಂಡು ಮನೆಗೆ ತೋರಿಸೋಕ್ಕೆ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಪ್ರೋಗ್ರಾಮ್ ಯಾಕೆ ಹೇಗೆ ಸಾಧ್ಯ ಆಯಿತು ಅಂದರೆ, ಇದು ನಮ್ಮ JC ಸರ್, ಅವರು ನಮ್ಮ ಚೇರ್ಮನ್ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟಿಂದ. ಸೊ ಅವರು ಇದು ಕಾಂಬಿನೇಷನ್ ಆಗಿ ಸ್ಟೂಡೆಂಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಹಾಗೂ ಈ ಮಹಿಳೆಯರ ಸಾಧನೆ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ಒಂದು ಪ್ರಶಸ್ತಿ ಕೊಡೋಣ ಅಂತ ಈ ಎರಡೂ ಕಾರ್ಯಕ್ರಮ ಒಟ್ಟಿಗೆ ಮಾಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ಆಮೇಲೆ ಶೋಭಾ ಮ್ಯಾಮ್ಗೂ ಅಷ್ಟೇ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ಸಾಕಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ.